ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ವ್ಲಾಗ್ಸ್. ನಾನು ಸುಮಾ. ಸೊ ಖಂಡಿತ ನಿಮ್ಗೆಲ್ಲರಿಗೂ ಈ ವ್ಲಾಗ್ ತುಂಬಾನೇ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆದ್ಯ ಕೂಡ ರೆಡಿ ಆಗಿದ್ದಾಳೆ. ಓಕೆ, ಸೊ ಬನ್ನಿ. ಫ್ರೆಂಡ್ಸ್, ನಾವು ಎಲ್ಲಾದರೂ ಆಚೆ ಹೋಗಬೇಕು ಅಂತಂದರೆ ಫಸ್ಟು ಗಾಡಿ ಹೇಗಿದೆ ಅದನ್ನು ನೋಡಿಕೊಂಡು ಮತ್ತು ವೀಲೆಲ್ಲ ಚೆಕ್ ಮಾಡಿಸಿ ನಂತರ ನಾವು ಆಚೆ ಹೊರಡ್ತೀವಿ. ಸೊ ಈಗ ಅದೇ ಪ್ರೊಸೀಜರ್ ನಡೀತಾ ಇದೆ ಇಲ್ಲಿ. ಸೊ ಮತ್ತು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಆಚೆ ಹೊರಡ್ತೀವಿ. ಮತ್ತು ಇವತ್ತು ಹೋಗ್ತಾ ಇರೋಂತಹ ಪ್ಲೇಸು ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಒಂದು ಸಲ ನೀವು ಕೂಡ ಯಾವಾಗಲಾದರೂ ಈ ಸೈಡ್ ಬಂದರೆ ಖಂಡಿತವಾಗ್ಲೂ ಈ ಪ್ಲೇಸನ್ನು ಮಿಸ್ ಮಾಡ್ದಲೇ ನೋಡಿ. ಆಗ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಅಲ್ಲಿರೋ ಅಂಥ ಪ್ರಶಾಂತತೆ ಆಗಲಿ ಅಥವಾ ಒಂದು ಎಲ್ಲಿ ನೋಡಿದ್ರೂ ಹಸಿರಾಗಲಿ ಅದು ಕಣ್ಣಿಗೆ ತುಂಬಾ ಅದ್ಭುತವಾಗಿ ಒಂದು ಕಾಣುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಾವು ಹೊರಟಿದ್ದೀವಿ. ಆ ಪ್ಲೇಸನ್ನು ನಾನು ಪ್ಲೇಸಿಗೆ ಹೋದ್ಮೇಲೆ ಕೂಡ ನಿಮಗೆ ತಿಳಿಸ್ತೀನಿ, ಬನ್ನಿ. ಫೈನಲಿ ಇವಾಗ ನಾವು ಬಂದ್ವಿ. ಇದು ಬದರಿಕಾಶ್ರಮ ಅಂತ ಹೇಳಿ ತುರುವೇಕೆರೆ ಹತ್ರ ಬರುತ್ತೆ. ತುರುವೇಕೆರೆಯಿಂದ ಸ್ವಲ್ಪ ಅಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಇರ್ಬೋದು ಅನಿಸುತ್ತೆ. ಸೊ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ನಾವು ಒಂದು ಸಲ ಹೋಗಿದ್ವಿ, ಇವಾಗ ಒಂದು ಸಲ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ನೋಡ್ಬೋದು, ಇಲ್ಲಿ ಕಾಲೇಜ್ ಕೂಡ ಇದೆ. ತುಂಬಾ ಪ್ರಶಾಂತವಾಗಿರುತ್ತೆ ಈ ಒಂದು ಜಾಗ ಅಂತೂ. ನೋಡಿ, ಎಲ್ಲಿ ನೋಡಿದ್ರೂ ಗ್ರೀನರಿ ಕಾಣ್ತಾ ಇರುತ್ತೆ. ಇದೊಂದು ಆಶ್ರಮ. ಸೊ ಈ ಆಶ್ರಮನ ಯಾರೋ ಫಸ್ಟು ಬೇರೆಯವರು ನಡೆಸ್ಕೊಂಡು ಹೋಗ್ತಾ ಇದ್ರು, ಬಟ್ ಅವರು ಇಲ್ಲ ಈಗ. ಹಾಗಾಗಿ ಇದನ್ನು ಒಂದು ಮೈಸೂರಿನಲ್ಲಿರುವಂಥ ಒಂದು ಟ್ರಸ್ಟಿಗೆ ಕೊಟ್ಟಿದ್ದಾರಂತೆ. ಇಷ್ಟು ದಿನ ಯಾಕೆ ವ್ಲಾಗ್ ಬರ್ತಾ ಇರಲಿಲ್ಲ ಅನ್ನೋದನ್ನು ಖಂಡಿತವಾಗ್ಲೂ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಆಶ್ರಮದಲ್ಲಿ ನಾವು ಎಂಟ್ರಿ ಆಗಬೇಕು. ಸೊ ನೋಡ್ಬೋದು, ಎಲ್ಲಿ ನೋಡಿದ್ರೂ ಹೂವಿನ ಗಿಡಗಳು ಕಾಣ್ತಾನೆ ಇರುತ್ತೆ. ಮತ್ತು ಹಾಗೆ ಇಲ್ಲಿ ಕಾಲೇಜ್ ಕೂಡ ಇದೆ, ಮತ್ತು ಇಲ್ಲಿ ಒಂದು ಡೈರಿ ಫಾರ್ಮ್ ಕೂಡ ಇದೆ ಅಂತ ಅಂತಾರೆ. ಸೊ ಎಲ್ಲದನ್ನು ಕೂಡ ಆದಷ್ಟು ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದ್ಯ ನೋಡಿ, ಇಲ್ಲಿ ಟಿಕ್ ಟಾಕ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ, ರೀಲ್ಸ್ ಮಾಡೋಣ ಅಂತ. ನೋಡ್ಬೋದು ನೀವು ಜಾಗ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಇದೇ ಆಶ್ರಮ, ಬದರಿಕಾಶ್ರಮ ಅಂತ ಹೇಳಿ. ಇದೆಲ್ಲ ಫಸ್ಟ್ ಬಂದಾಗ ಟೋಟಲಿ ಬೇರೆ ಥರನೇ ಇತ್ತು ಇಲ್ಲಿ. ಇವಾಗ ಟ್ರಸ್ಟ್ ಅವ್ರು ನೋಡ್ಕೊಳ್ಳುತ್ತಿರೋದ್ರಿಂದ ಹಾಗಾಗಿ ಸ್ವಲ್ಪ ಬೇರೆ ಥರ ಇದೆ. ಫಸ್ಟು ಅವರೇ ನೋಡ್ಕೊಳ್ತಿದ್ರು, ಓನಾಗಿ ಅವ್ರ ಜಾಗ ತೊಗೊಂಡು ಮಾಡಿದ್ದಂತೆ. ನಮಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ನೋಡಿ, ಆ ಕಡೆ ಕಾಣ್ತಾ ಇದೆಯಲ್ಲ, ಅದು ಕಾಲೇಜು. ಸೊ ಅದನ್ನು ಕೂಡ ನೆಕ್ಸ್ಟ್ ನಾನು ಆಮೇಲೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ಫಸ್ಟು ಈಗ ನಾವು ಆಶ್ರಮದೊಳಗೆ ಹೋಗೋಣ. ಯಾವಾಗಲೂ ಕೂಡ ಮನಸ್ಸಲ್ಲಿ 108 ಸಮಸ್ಯೆಗಳು ಅಥವಾ ಯೋಚನೆಗಳು ಯಾವಾಗಲೂ ಕೂಡ ಬರ್ತಾ ಇರುತ್ತೆ. ಸೊ ಅಂತಹ ಒಂದು ಸಮಯದಲ್ಲಿ ನಾವು ಸ್ವಲ್ಪ ನಮ್ಮ ಮೈಂಡಿಗೆ ರೆಸ್ಟ್ ಕೊಡಬೇಕು ಅಂತ ಅಂದರೆ ಖಂಡಿತ ಈ ಥರ
ಪ್ರಶಾಂತವಾಗಿರುವಂಥ ಒಂದು ಸ್ಥಳಗಳಿಗೆ ಹೋಗಿ ಸ್ವಲ್ಪ ಹೊತ್ತು ನಾವು ಕಾಮಾಗಿ ಕೂತು ನಾವು ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಮಗೆ ಮನಸ್ಸಿಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ. ಖಂಡಿತ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಕೂಡ ಜನ ಇದ್ದೇ ಇರ್ತಾರೆ, ಬಟ್ ಸ್ವಲ್ಪ ಪ್ರಶಾಂತವಾಗಿರೋವಂಥ ಕಡೆ ಹೋಗಿ ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಭಾವನೆಗಳನ್ನೆಲ್ಲ ಹೊರಹಾಕಿ ಆರಾಮಾಗಿ ಕೂಲಾಗಿದ್ದು ನಾವು ದೇವರಲ್ಲಿ ಪ್ರಾರ್ಥಿಸಿದರೆ ಖಂಡಿತ ನಮ್ಮ ಮನಸ್ಸು ಕೂಡ ಪ್ರಶಾಂತವಾಗುತ್ತೆ, ಹಾಗೆ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಸೊ ನೋಡ್ಬೋದು ಇಲ್ಲಿ ಸೀತಾ ರಾಮ ಇಲ್ಲಿ ನೋಡೋದಕ್ಕೆ ಅಂತ ಜನ ಅಂತೂ ಬರ್ತಾನೆ ಇರ್ತಾರೆ. ಸೊ ಕಮ್ಮಿ ಅಂದರೆ ವಾರದಲ್ಲಿ ಶನಿವಾರ ಭಾನುವಾರ ಅಂತೂ ಜನ ಇದ್ದೇ ಇರ್ತಾರೆ. ನೀವು ಮಧ್ಯದಲ್ಲಿ ಬಂದರೆ ಜನ ಕಮ್ಮಿ ಇರ್ತಾರೆ. ಸೊ ಆ ಟೈಮಲ್ಲಿ ಕೂಡ ನೀವು ಬಂದು ಹೋಗ್ಬೋದು. ನೋಡಿ ಇಲ್ಲೆಲ್ಲ ಇಲ್ಲಿ ಸಾಕಿರುವಂತಹ ಹಸುಗಳಂತೆ ಅವೆಲ್ಲ. ಸೊ ನೋಡಿ ಒಂದು ಕ್ವಿಕ್ ರೌಂಡ್ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ, ಅದರ ಸುತ್ತಲೂ ಕೂಡ ಹೇಗಿದೆ ಅಂತ. ಎಲ್ಲ ಕಡೆ ಹಸಿರಾಗಿ ಹಾಗೆ ತುಂಬಾ ಕ್ಲೀನನ್ನು ಮೇಂಟೈನ್ ಮಾಡಿದ್ದಾರೆ, ಅದರಲ್ಲಿ ಬೇರೆ ಮಾತಿಲ್ಲ. ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಒಂದು 3 ಕಡೆ ಡೋರ್ ಇದೆ, ಇದ್ರ ಮೇಯ್ನ್ ಗೇಟ್ ಥರ 3 ಕಡೆ ಇದೆ. ಸೊ ಅಲ್ಲೆಲ್ಲ 2 ಕಡೆ ಲಾಕ್ ಮಾಡಿದ್ರು, ನಾವು 3ನೇ ಗೇಟಿಂದ ಬಂದ್ವಿ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಇದೆ. ಮತ್ತು ಕಾಲೇಜ್ ಕೂಡ ಇದೆ ಇಲ್ಲಿ, ಹಾಗೆ ಫಾರ್ಮ್ ಹೌಸ್ ಕೂಡ ಆ ಕಡೆ ಇದೆ. ಈಗ ನೋಡ್ಬೋದು ಇಲ್ಲಿ ಮುಟ್ಟಿದ್ರೆ ಮುನಿ ಗಿಡ ಇತ್ತು. ಸೊ ನಾವು ಕೂಡ ಸಣ್ಣವರು ಇದ್ದಾಗ ಈ ಥರ ಆಟ ಆಡ್ತಿದ್ವಿ. ಅದು ಮುಟ್ಟಿದ್ರೇ ಫುಲ್ಲು ಅದು ಹಾಗೆ ಮುದುರ್ಕೊಳ್ಳುತ್ತೆ, ಆ ಥರದ್ದು ಒಂದು ಗಿಡ ಅದು. ಸೊ ಆದ್ಯ ಕೂಡ ಅದನ್ನು ನೋಡಿರಲಿಲ್ಲ, ಅವಳಿಗೂ ಕೂಡ ನಾನು ತೋರಿಸ್ತಾ ಇದ್ದೆ. ನೋಡಿ ಈ ಥರ ಇರುತ್ತೆ, ಅದನ್ನು ಮುಟ್ಟಿದ್ರೆ ಸಾಕು ಅದು ಹಾಗೆ ಮುದುರ್ಕೊಳ್ಳುತ್ತೆ. ಅದನ್ನು ಮುಟ್ಟಿದರೆ ಮುನಿ ಅಂತ ಗಿಡ ಅಂತಾರೆ. ಸೊ ನೀವೇನಂತಿರೋ ಅದು ನನಗೆ ಗೊತ್ತಿಲ್ಲ, ಖಂಡಿತ ನಿಮ್ಮ ಕಡೆ ಏನಂತಾರೆ ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ಯಾಕೆ ಅಂತ ಬ್ಲಾಗ್ ಬರ್ತಾ ಇರಲಿಲ್ಲ ಅಂದರೆ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು. ಸೊ ಅದೇನು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ. ಹಾಗಾಗಿ ನಾನು ಇಷ್ಟು ದಿನ ನಾನು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದೆ ಖಂಡಿತ ಕಂಟಿನ್ಯೂಸ್ ಆಗಿ ಆ ಒಂದು ಬ್ಲಾಗ್ಸಲ್ಲೂ ಕೂಡ ನನ್ನ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ಬರುತ್ತೆ. ಖಂಡಿತ ನೋಡಿ, ಹಾಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.